ನಾಳೆಯಿಂದ ಬೀದಿ ಬದಿ ವ್ಯಾಪಾರಸ್ಥರು ನಡೆಸುತ್ತಿರುವಂತಹ ಪ್ರತಿಭಟನೆ ಕುರಿತು ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ ರಾಜ್ಯ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘದ ಅಧ್ಯಕ್ಷರು ಕೇಶವ ಮೂರ್ತಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ನಾಳೆ ಈ ಫ್ರೀಡಂ ಪಾರ್ಕಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘದಿಂದ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಮುಖ್ಯ ಬೇಡಿಕೆ ಏನು ಅಂತ ಹೇಳೋದಾದ್ರೆ ಸರ್? ಮೇಡಮ್ ನೋಡಿ, ನಾಳೆ ಬೆಳಗ್ಗೆ ನಾವು ಎಲ್ಲನೂ ಬೆಂಗಳೂರಲ್ಲಿ ಸ್ವಯಂ ಪ್ರೇರಿತವಾಗಿ ಎಲ್ಲ ಅಂಗಡಿಗಳನ್ನ ಮುಚ್ಚಿ ನಾವು ಫ್ರೀಡಂ ಪಾರ್ಕ್ಗೆ ಬರಬೇಕು ಅಂತ ಒಂದು ಕರೆನ ಕೊಟ್ಟಿದ್ದೀವಿ. ಜಂಟಿ ಹೋರಾಟ ಸಮಿತಿ ಅಂತ ನಾವೆಲ್ಲ ಸಂಘಟನೆಯವರು ಸೇರಿ ಜಂಟಿ ಹೋರಾಟ ಸಮಿತಿಯನ್ನು ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಸಂಘಟನೆಯವರು ಸೇರಿ ನಾವು ನಾಳೆ ಬೆಳಗ್ಗೆ 9 ಗಂಟೆಗೆ ಫ್ರೀಡಂ ಪಾರ್ಕ್ಗೆ ಬರಬೇಕು. ನಮ್ಮದು ಮುಖ್ಯ ಉದ್ದೇಶ ಏನಂದರೆ, ನಮಗೆ ಟೌನ್ ವೆಂಡಿಂಗ್ ಕಮಿಟಿಯಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ ಸರ್ಕಾರ, ಏನೂ ನಮಗೆ ಅದನ್ನು ಆಶ್ವಾಸನೆ ಕೊಟ್ಕೊಂಡು ಹೋಗ್ತಿದ್ದಾರೆ. ಬೀದಿ ವ್ಯಾಪಾರ ಪರವಾಗಿ ಏನೂ ಕೆಲಸ ಮಾಡಿಕೊಡ್ಲಿಲ್ಲ ಇವತ್ತರೆಗೂ. ನಾವು ಸುಮಾರು ಅರ್ಜಿಗಳನ್ನ ಕೊಟ್ವಿ, ಎಲ್ಲ ಸರ್ಕಾರಗಳಿಗೂ ಕೊಟ್ವಿ. ಕಾಂಗ್ರೆಸ್ ಸರ್ಕಾರ ಬಂತು, ಎಲ್ಲ ಸರ್ಕಾರಕ್ಕೂ ಕೊಟ್ವಿ, ಎಲ್ಲ ಸಾಮಾನ್ಯ ನಾವು ಕಮಿಷನರ್ಗೂ ಕೊಟ್ವಿ, ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಕೊಟ್ವಿ, ಎಲ್ಲರೂ ಕೊಟ್ವಿ, ಏನೂ ಆಗಿಲ್ಲ. ಇವತ್ತು ನಮ್ಮನ್ನು ಎಲ್ಲ ಕಡೆ ಎತ್ತಂಗಡಿ ಮಾಡ್ತಿದ್ದಾರೆ. ಬೀದಿ ವ್ಯಾಪಾರಿಗಳು ರೋಡ್ಗೆ ಬಂದವ್ರೆ. ಕರಾಳ ದಿನ, ಒಂದು ವಾರದಿಂದ ಬೀದಿ ವ್ಯಾಪಾರಿಗಳಿಗೆ ಪಾಪ ಎಲ್ಲ ವ್ಯಾಪಾರ ಮಾಡೋಕ್ಕೆ ಆಗ್ತಿರೋಂಗೆ ಎಲ್ಲ ಮನೇಲಿ ಕೂತ್ಕೊಂಡು ಎಲ್ಲ ಅಲು ತೋಡ್ಕೊಳ್ತಿದ್ದಾರೆ. ಹಂಗಾಗಿ ಇವತ್ತು ನಾವೆಲ್ಲ ಸಂಘಟನೆದವರು ಜಂಟಿ ಹೋರಾಟ ಸಮಿತಿ ಅಂತ ಮಾಡ್ಕೊ ಎಲ್ಲ ಸಂಘಟನೆಗಳು ಕರೆದು ಮಾತಾಡಿ ಇವತ್ತು ನಾವು ಫ್ರೀಡಂ ಪಾರ್ಕ್ಗೆ ಬರುವಂಥ ಕೆಲಸ ಆಯಿತು. ನಾಳೆ ಈಗ ನಿಗದಿ ಆಗಿದೆ. ನಾವು ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ನಮಗೆ ವೆಂಡಿಂಗ್ ಜೂನ್ ಬೇಕು, ಕೆಲವು ಕಡೆ ನೋ ವೆಂಡಿಂಗ್ ಜೂನ್ ಮಾಡಿದ್ದಾರೆ, ಹಾಗೆ ಮಾಡಲಿ, ವೆಂಡಿಂಗ್ ಜೂನ್ ಮಾಡಿಕೊಡ್ಬೇಕು. ID ಕಾರ್ಡು ನಮಗೆ ಲೈಸೆನ್ಸ್ 2 ಲಕ್ಷ ಜನ ಇದ್ದಾರೆ, ಬರೀ ಮಾಡಿರೋದು ಈಗ 27 ಜನ ಗುಡಿಸಿದ್ದಾರೆ. ಐಡಿ ಕಾರ್ಡ್ ಕೊಟ್ಟಿಲ್ಲ. ಅದನ್ನು ಈಗ 2024 2 ವರ್ಷ ಬೇಕು, ಇನ್ನು ಕೊಡೋಕ್ಕಾಗಿಲ್ಲ ಸರ್ಕಾರ ಕೈಲಿ. ಬರೀ 27,000 ಜನಕ್ಕೆ ID ಕಾರ್ಡ್ ಕೊಡೋಕ್ಕೆ ಸರ್ಕಾರ ಮಾಡಲಿಲ್ಲ. ಅದಕ್ಕೆ 108 ರಾಮನ್ಯಗಳು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಎಷ್ಟು ಮನವಿ ಮಾಡಿದ್ರು ಅದಕ್ಕೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲ ಸರ್ಕಾರ. ವಿಫಲವಾಗಿದೆ BBMP ಅಥವಾ GB ಅವರು. ಹಂಗಾಗಿ ಇವತ್ತು ನಾವು ಏನು ಮಾಡಬೇಕು ತೋರಿಸಲಿಲ್ಲ. ಹಂಗಾಗಿ ಎಲ್ಲ ಸ್ವಯಂ ಪ್ರೇರಿತವಾಗಿ ಇವತ್ತು ನಾವು ಫ್ರೀಡಂ ಪಾರ್ಕ್ಗೆ ಬರಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ. ಹಂಗಾಗಿ ನಾಳೆ 9 ಗಂಟೆಗೆ ಫ್ರೀಡಂ ಪಾರ್ಕ್ ಬಂದು ನಮ್ಮ ಹೋರಾಟ ಮುಂದುವರಿಸ್ತೀವಿ. ಈಗ ನಾಳೆ ವ್ಯಾಪಾರಿಗಳು ಅಂದರೆ ವ್ಯಾಪಾರ ಎಲ್ಲ ನಡೆಯುತ್ತಾ ಹೇಗೆ ಅಂತ ಈ ಬಗ್ಗೆ ಹೇಳೋದಾದ್ರೆ ಸರ್? ಖಂಡಿತವಾಗ್ಲೂ ಬೆಳಿಗ್ಗೆ ಎಲ್ಲ ವ್ಯಾಪಾರಿಗಳು ನಮಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಎಲ್ಲ ಫೋನ್ ಮುಖಾಂತರ ಮಾತಾಡಿರೋದು. ಅಣ್ಣ, ನಾನು ಎಲ್ಲರಿಗೂ ವ್ಯಾಪಾರ ನಾವು ಬೆಳಿಗ್ಗೆ ಹಾಕೋದಿಲ್ಲ, 6 ಗಂಟೆಗೆ ನಾವು ಎಲ್ಲ ಸ್ಥಗಿತ ಮಾಡ್ತೀವಿ, ಎಲ್ಲ ಮಾರ್ಕೆಟ್ ಬಂದ್ ಮಾಡಿ ಇಡ್ಲಿ ಟಿಫನ್ನು ಊಟ ಯಾವುದೋ ಒಂದು ವಸ್ತುಗಳನ್ನ ಓಪನ್ ಮಾಡಲ್ಲ. ನಾವೆಲ್ಲರೂ ಫ್ರೀಡಂ ಪಾರ್ಕ್ಗೆ ಒಂದೇ ಸರಿ ನೇರವಾಗಿ ಬರ್ತೀವಿ. ಬೆಳಗ್ಗೆನೇ ಸಂಜೆವರೆಗೆ ಯಾವುದು ನಮ್ಗೆ ಸಿಗಬಾರ್ದು. ಜನಸಾಮಾನ್ಯರಿಗೆ ಗೊತ್ತಾಗಲಿ ಬೀದಿ ವ್ಯಾಪಾರ ಕಷ್ಟ ಏನಂತ, ಅಥವಾ ಅಧಿಕಾರಿಗಳಿಗೂ ಗೊತ್ತಾಗಲಿ, ಮತ್ತು ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಒಂದು ಮಾತು ಎಲ್ಲರೂ ವ್ಯಾಪಾರಿಗಳು ಇವತ್ತು ಹೇಳ್ಕೊಳ್ತಾ ಇದ್ದಾರೆ. ಹಂಗಾಗಿ ಯಾವುದು ಬೆಳಗ್ಗೆ ಸಿಗೋದು ಡೌಟ್ ಆಗಿದೆ. ಖಂಡಿತವಾಗ್ಲೂ ಅದನ್ನೆಲ್ಲ ಬಂದ್ ಮಾಡಿ ಫ್ರೀಡಂ ಪಾರ್ಕ್ ಬರ್ತಾರಂತ ನಮ್ಮದು ಖಂಡಿತ ನಿರೀಕ್ಷೆ ಕೂಡ ಇದೆ. ನಿಮ್ಮ ಬೇಡಿಕೆ ಈಡೇರಲಿಲ್ಲ ಅಂದರೆ ಮುಂದಿನ ಹೋರಾಟದ ರೂಪುರೇಷೆ ಹೇಗಿರುತ್ತೆ ಅನ್ನೋದಾದ್ರೆ ಸರ್? ನೋಡಿ, ಈಗ ನಾವು ದೊಡ್ಡ ಮಟ್ಟದಲ್ಲಿ ನಮ್ಮ ಕೈಲಿ ಏನು ಶಕ್ತಿ ಇಲ್ಲ. ಬೀದಿ ವ್ಯಾಪಾರಿಗಳಿಗೆ ಏನು ಶಕ್ತಿ ಇದೆ? ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ, ಕೇಳ್ಕೊಳ್ತೀವಿ, ನಮ್ದು ಏನು ಕಷ್ಟ ಇದೆ ಅದು. ಇವತ್ತು ನಾವು ಬೆಂಗಳೂರು ಬಂದ್ ಮಾಡಿದ್ದೀವಿ. ಮುಂದೆ ಅದನ್ನು ತೀರ್ಮಾನ ಮಾಡಿ ನಾವು ನಮ್ಮದು ಏನು ಸಂಘಟನೆಗಳೆಲ್ಲ ಒಂದಾಗಿದ್ದೀವೋ ಅದನ್ನು ಜಂಟಿ ಹೋರಾಟ ಸಮಿತಿಯಲ್ಲಿ ತೀರ್ಮಾನ ತೊಗೊಂಡು ಮುಂದೆ ಅದನ್ನು ನಾವು ಏನು ಮಾಡಬೇಕು ರೂಪುರೇಷೆ ಅಂತ, ಅಥವಾ ಈಗ ಬೆಂಗಳೂರು ಬಂದ್ ಮಾಡಿದ್ರೆ ನೆಕ್ಸ್ಟ್ ಕರ್ನಾಟಕ ಬಂದ್ ಮಾಡೋಕ್ಕೆ ಏನಾದರೂ ಪ್ಲಾನ್ ಮಾಡಬೇಕಾಗಂತ ಒಂದು ಆಗ್ಬೋದು. ಅಥವಾ ಮುಂದೆ ಏನು ರೂಪುರೇಷೆ ಮಾಡ್ತೀವಿ ಗೊತ್ತಾ, ತೀರ್ಮಾನ ಬಂದು ನಮ್ಮದು ಜಂಟಿ ಹೋರಾಟ ಸಮಿತಿಯಲ್ಲೇ ಮಾಡಬೇಕದು. ನಾವು ಸ್ವಂತವಾಗಿ ಏನು ಮಾಡೋಕ್ಕೆ ಬರಲ್ಲ. ಅದು ಜಂಟಿ ಹೋರಾಟ ಸಮಿತಿ ತೀರ್ಮಾನ ತೊಗೊಂಡು ಮುಂದೆ ಅದನ್ನು ತಿಳಿಸ್ತೀವಿ. ನಿಮಗೂ ಸೋಷಿಯಲ್ ಮೀಡಿಯಾಗೂ ಗೊತ್ತಾಗುತ್ತೆ, ಮತ್ತು ಎಲ್ಲ ಮೀಡಿಯಾಗೂ ಹೇಳ್ತೀವಿ. ಈಗ ನಮಗೆ ಸರ್ಕಾರಕ್ಕೆ ನಾವು ಕೇಳ್ಕೊಳ್ತೀವಿ ನಾವು ಅಂತ ಉದ್ದೇಶ ನಮಗಿದೆ. ನಮಗೆ ಸ್ಪಂದನಿಸ್ತಾರೆ ಸರ್ಕಾರ ಏನು ನಮ್ಗೆ ಏನಾದರೂ ಒಂದು ಹೆಲ್ಪ್ ಮಾಡ್ತಾರೆ, ಬೀದಿ ವ್ಯಾಪಾರ ಕೈ ಬಿಡೋಲ್ಲ ಅಂತ ನಾವು ಒಂದು ನಂಬಿಕೆ ಕೂಡ ನಾಳೆ ಇದೆ. ಅದನ್ನು ಸರ್ಕಾರದವ್ರು ಮಾಡ್ತಾರೆ ಅಂತ ನಾನು ಅವ್ರಿಗೆ ಮನವಿ ಕೂಡ ಮಾಡ್ತೀನಿ. ಇದಿಷ್ಟು ಬೀದಿ ಬದಿ ವ್ಯಾಪಾರಿ ಸಂಘದ ಅಧ್ಯಕ್ಷರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ದೀಪಾ, ಫ್ರೀಡಂ ಟಿವಿ ಕನ್ನಡ, ಬೆಂಗಳೂರು.